ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಲ್ಲವಿ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವ್ಲಾಗ್ಸ್ ಬೈ ಪಲ್ಲವಿ. ಹಾಯ್ ಹಾಯ್ ಏಯ್ ಕಳ್ಳಿ ಕಳ್ಳಿ ಆನ ಮತ್ತದು ಇದು ಹಾಯ್ ಹಾಯ್ ಬೆಳಗ್ಗೆ ನಾನು ಬೇಗನೆ ಎದ್ದೆ, ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅವ್ಳ ಪಾಪು ಎದ್ದೋಳೋ ಅಷ್ಟರಲ್ಲಿ ಅಂತ. ಬಟ್ ಅವಳು ಬೇಗನೆ ಎದ್ಬಿಟ್ಲು. ಸರಿ ಅವಳನ್ನು ಇಟ್ಕೊಂಡು ಫ್ರೆಶ್ ಅಪ್ ಆಗಿ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರೋ ಥರ ನಮ್ಮನೆ ಹತ್ರ ಇರೋ ಮಹದೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ನಾನು ನಮ್ಮಮ್ಮ ಪಾಪು ಹೋಗ್ತಾಯಿದ್ದೀವಿ. ಪಾಪು ಈಗ ನಡೆಯೋಕ್ಕೆ ಬಂದಮೇಲಂತೂ ಎತ್ಕೊಳ್ಳೋಕ್ಕೆ ಬಿಡಲ್ಲ, ನಡಿತೀನಿ ಅಂತಾಳೆ. ಅದರಲ್ಲೂ ಕೈ ಹಿಡ್ಕೊಳ್ಳಲ್ಲ, ಹಾಗೆ ಹೋಗ್ತೀನಿ ಅಂತಾಳೆ. ಮತ್ತು ಗಾಡಿ ಸಿಗ್ತಾಳೆ ಅಂತ ಸ್ವಲ್ಪ ಭಯ ಆಗುತ್ತೆ, ಆದರೂ ಗಾಡಿ ಇಲ್ದಿರೋ ಕಡೆ ಬಿಟ್ಟು ನಡೆಯೋಕ್ಕೆ ಬಿಡ್ತೀವಿ. ಇವತ್ತು ದೇವಸ್ಥಾನಕ್ಕೆ ಬಂದ್ವಿ. ಸೋಮವಾರ ಆಗಿರೋದ್ರಿಂದ ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಜನ ಇದ್ದರು. ಪೂಜೆಗೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿನ್ಕೊಂಡು ಬಂದ್ವಿ. ಪಾಪು ಯೂಶ್ವಲಿ ಸಿಹಿ ಇಷ್ಟಪಡಲ್ಲ, ಅದು ಬೆಲ್ಲದನ್ನ ಅಂತೂ ಇಷ್ಟಪಡಲ್ಲ. ನನಗೆ ಕೊಟ್ಟಿದ್ದ ಪ್ರಸಾದ ನಾನು ತಿನ್ಕೊಂಡೆ, ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಮತ್ತೆ ಹೋಗಿ ಇಸ್ಕೊಬಂದು ಕೊಟ್ಟಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ತಿಂತಿದ್ದಾಳೆ. ಅಲ್ಲಿ ಎಲ್ಲರೂ ಇವಳನ್ನೇ ಮಾತಾಡಿಸ್ತಿದ್ರು. ಎಲ್ಲರಿಗೂ ನಾನು ಬರಲ್ಲ ಬಾಯ್ ಅಂತ ಮಾಡ್ತಿದ್ಲು, ಎಲ್ಲರನ್ನೂ ನಗಿಸ್ತಿದ್ಲು. ಹಾಗೆ ಎಷ್ಟು ಚೆಂದ ತಿಂತಿದ್ದಾಳೆ ನೋಡಿ. ಅಲ್ಲಿಂದ ಬಂದು ಅವರೆಕಾಳು ನೆನೆಸಿದ್ದೆ, ಚಿತ್ಕೋಣ ಅಂದ್ಬಿಟ್ಟು ಚಿತಕ್ತಾ ಇದ್ದರೆ ನಾನು ಚಿತ್ಕಿರೋ ಅದು ಸಿಪ್ಪೆನ ಬಟ್ಲಲ್ಲಿ ಇಟ್ಕೊಂಡು ಅದನ್ನೆಲ್ಲ ಚೆಲ್ಲಿ ಅದರಲ್ಲೆಲ್ಲ ನೀರಿತ್ತಲ್ಲ ಅದನ್ನೆಲ್ಲ ಮನೆಯೆಲ್ಲ ಒರೆಸ್ತಿದ್ದಾಳೆ. ನಾನೊಂದು ಕೆಲಸ ಮಾಡಿದ್ರೆ ಅವಳು ಇನ್ನೊಂದು ಕೆಲಸ ಮಾಡ್ಕೊಂಬರ್ತಾಳೆ ನೋಡಿ. ಎಷ್ಟು ತೀಟೆ ಸುಬ್ಬಿಯಾಗಿದ್ದಾಳೆ ಲಡ್ಡು ಈಗ. ನಮ್ಮ ಮನೇಲಿ ಬಟ್ಟೆ ಮಡ್ಚಿದ್ರೆ ಸಾಕು, ಮಡ್ಚಿರೋ ಬಟ್ಟೆನೆಲ್ಲ ಕಿತ್ತಾಕೋಕ್ಕೆ ಬರ್ತಾಳೆ. ಇವತ್ತೇನೋ ಕಿತ್ತಾಕ್ತಿರ್ಲಿಲ್ಲ, ಅವಳೇ ಒಂದು ಶರ್ಟ್ ಇಟ್ಕೊಂಡು ಮಚ್ಚಕ್ಕೆ ಬತ್ತಿದ್ಲು. ಆ ಶರ್ಟ್ ಇಟ್ಕೊಂಡು ನನ್ನ ಪಪ್ಪಾದು ಶರ್ಟು ಅಂತ ಅಂತಿದ್ಲು ನೋಡಿ. ತುಂಬಾ ಖುಷಿ ಆಗ್ತಿತ್ತು. ಮಕ್ಕಳು ಎಷ್ಟು ಬೇಗ ಬೆಳೀತಾರಲ್ವ. ಎಷ್ಟು ಚಿಕ್ಕ ಪಾಪು ಇದ್ಲು ಹೋದ ವರ್ಷ. ಈ ವರ್ಷ ಆಗಲೇ ಎಷ್ಟು ದೊಡ್ಡವಳಾಗಿ ಪಪ್ಪ ಅಮ್ಮ ಅಂತೆಲ್ಲ ಅಷ್ಟು ಸ್ವೀಟಾಗಿ ಕರಿತಾ ಇರ್ತಾಳೆ. ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅದೇ ಬಟ್ಟೆಯಲ್ಲಿ ಗುಮ್ಮ ಬೇರೆ ಮಾಡ್ತಿದ್ದಾಳೆ. ಲಡ್ಡು ಗುಮ್ಮ ಗಗ್ಗ ಮಾಡು. ಹೆಂಗಪ್ಪ ಮಾಡೋದು ನೀನು ಲಡ್ಡು? ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮಂತ್ಲಿ ಡಿಮಾರ್ಟ್ಗೆ ಬರೋದು. ನಾವು ರೇಷನ್ ತಗೊಳ್ಳೋಣ ಅಂತ ಡಿಮಾರ್ಟಿಗೆ ಬಂದಿದ್ವಿ. ಜನ ಸ್ವಲ್ಪ ಕಮ್ಮಿ ಇದ್ದರು. ತಿಂಗಳನ್ನ ಫಸ್ಟ್ ವೀಕ್ ಏನಾದ್ರು ಹೊರಟೋದ್ರೆ ತುಂಬಾ ರಶ್ ಇರ್ತಾರೆ. ಅದಕ್ಕೆ ಒಂದು ವೀಕ್ ಆದಮೇಲೆ ಹೋಗ್ತೀವಿ ನಾವು, ಸ್ವಲ್ಪ ರಶ್ ಕಮ್ಮಿ ಆಗಿರ್ತಾರೆ ಅಂತ. ನಮ್ಮನೆ ಹತ್ರ ಇರೋ ಡಿಮಾರ್ಟ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಜನ ಜಾಸ್ತಿ ಬಂದರೆ ತುಂಬ ರಶ್ ಆಗೋಗ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ಬಿಟ್ಕೊಂಡೇ ಹೋಗ್ತೀವಿ ನೋಡಿ. ಈ ಸತಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ತೊಗೊಳ್ಳೋಣ ಅಂತ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎತ್ಕೊಂಡಿಲ್ಲ ಕಲ್ಯಾಣಿ.
ಮಂತ್ಲಿ ಡಿಮಾರ್ಟ್ಗೆ ಹೋಗ್ತೀವಿ. ಮಿಕ್ಕಿರೋದು ಏನಾದ್ರು ರೇಷನ್ ಇದ್ದರೆ ನೋಡಿಕೊಂಡು ಅದನ್ನು ತರಲ್ಲ, ಮಿಕ್ಕಿದ್ದೆಲ್ಲ ತರ್ತೀನಿ. ಈ ಸತಿ ಸನ್ಫ್ಲವರ್ ಸೀಡ್ಸ್ ತಂದಿದ್ದೆ. ನಮ್ಮ ಮನೇಲಿ ತರ್ತಾನೆ ಇರಲಿಲ್ಲ, ಯಾರೂ ತಿನ್ನಲ್ಲ ಅಂತ. ಒಂದು ಸತಿ ಟ್ರೈ ಮಾಡೋಣ ಅಂತ ತಂದೆ. ಮತ್ತು ಏನಾದ್ರು ಸ್ಪೆಷಲ್ ಡಿಶ್ ಏನಾರು ಮಾಡಿದಾಗ ಫ್ರೆಶ್ ಕ್ರೀಮ್ ಇರಲಿಲ್ಲ, ಅದನ್ನು ಇವಾಗಲೇ ತಂದು ಇಟ್ಕೊಂಡೆ. ಆಗ ಅರ್ಜೆಂಟ್ ಬೇಕು ಅಂತಂದರೆ ಹೋಗಿ ಯಾರು ತರ್ತಾರೆ ಅಂದ್ಬಿಟ್ಟು ಅದು ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಈ ಸತಿ ನೆನಪಲ್ಲಿ ಇಟ್ಕೊಂಡು ಮರ್ತು ಹೋಗ್ತಿದ್ದೆ, ಈ ಸತಿ ನೆನಪಲ್ಲಿ ಇಟ್ಕೊಂಡು ತಂದಿದ್ದೀನಿ. ಎಲ್ಲನೂ ಡಿವೈಡ್ ಮಾಡಿಕೊಂಡು ಯಾವ್ದು ಎಲ್ಲೆಲ್ಲಿಗೆ ಎತ್ತಿಡಬೇಕು ಅಂತ ಫಸ್ಟ್ ಎತ್ತಿಟ್ಕೊಬಿಟ್ಟೆ. ಸಂಜೆ ಅಡುಗೆ ರೇಷನೆಲ್ಲ ಎತ್ತಿಕ್ಕಿ ಮತ್ತು ತರಕಾರಿ ಇರಲಿಲ್ಲ ಮನೇಲಿ. ತರಕಾರಿ ತಣ ಅಂತ ಮನೆ ಹತ್ರನೇ ಅಂಗಡಿ ಇದೆ, ಅಲ್ಲಿಗೆ ಬಂದ್ವಿ. ಬಟ್ ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ಫ್ರೆಶ್ ಆಗೇನೋ ಇರುತ್ತೆ, ಬಟ್ ನಮ್ಮ ಮನೆ ಹತ್ರ ಅಪಾರ್ಟ್ಮೆಂಟೆಲ್ಲ ಇದೆ ಅಂತ ಫ್ರೆಶ್ ಆಗಿ ಇಟ್ಟಿರ್ತಾರೆ, ಬಟ್ ತುಂಬ ಕಾಸ್ಟ್ಲಿ ಇಟ್ಟಿರ್ತಾರೆ. ಮಾರ್ಕೆಟ್ಗೂ ಇಲ್ಲಿಗೂ ಹೋಲಿಸ್ಕೊಂಡ್ರೆ ತುಂಬ ರೇಟ್ ಅನಿಸುತ್ತೆ. ನಾನು ತರಕಾರಿ ಹೇಗೆ ತೊಗೋತೀನಿ ಅಂತಂದರೆ, ಈ ವಾರ ಏನು ತೊಗೊಂಡಿರ್ತೀನಿ ಅದು ನೆಕ್ಸ್ಟ್ ವಾರ ತೊಗೊಳಕ್ಕೆ ಹೋಗಲ್ಲ. ಎಲ್ಲ ಥರ ತರಕಾರಿ ತಿಂತಾರೆ ನಮ್ಮ ಮನೇಲಿ. ಇದು ಅದು ಅಂತ ಯಾವುದನ್ನೂ ಬೇಡ ಅನ್ನಲ್ಲ, ಪ್ರತಿಯೊಂದು ತರಕಾರಿನೂ ತಿಂತಾರೆ. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ತರಕಾರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಈಗ ತರಕಾರಿನೆಲ್ಲ ತೆಗೆದು ಯಾವ್ದಾದ್ರು ಚೆನ್ನಾಗಿದೆ ಅಂತೆಲ್ಲ ಸಪ್ರೇಟ್ ಮಾಡಿಕೊಂಡು ಒಂದೊಂದೇ. ನನ್ನ ಹತ್ರ ಇನ್ನೂ ಫ್ರಿಡ್ಜ್ ಆರ್ಗನೈಸರ್ ಬಾಕ್ಸಸ್ ಎಲ್ಲ ಇಲ್ಲ, ಅದನ್ನು ಆರ್ಡ್ರ್ ಮಾಡಬೇಕು. ಈಗ ಕವರಲ್ಲೇ ಎತ್ತಿಟ್ಕೊತೀನಿ. ಎಲ್ಲನೂ ಸಪ್ರೇಟಾಗಿ ಒಂದೊಂದೇ ಬೇರೆ ಬೇರೆ ಮಾಡಿ ಎಲ್ಲನೂ ಎತ್ತಿಟ್ಕೊಂಡು ಫ್ರಿಜ್ಜಿಗೆ ಜೋಡಿಸ್ಕೊಂಡೆ. ಯಪ್ಪ ಅಮ್ಮಂಗೆ ಪಪ್ಪಿ ಕೊಡ್ತೀಯಪ್ಪ ನೀನು? ಮಗಿಗೆ ನಿದ್ದೆ ಬರ್ತದ ಆಗ್ಲೇ? ಅಮ್ಮನ ಯಾರು ಮುಚ್ಕೊಂಡು ನಡಿಯಲ್ಲಿ ಡವ್ ಮಾಡಿಬಿಡ. ನೀನು ಯಾವ ಥರ ತಿನ್ನೋದಿಲ್ಲ ಮಾಡೋದಿಲ್ಲ. ಎಮ್ಮೆ 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 ಈಗ ಏನು ಮಾಡೋದು ಅಂತ ಕೇಳಿದ್ಕೆ ಚಪಾತಿ ಮಾಡೋ ಅಂದರು. ಸರಿ, ಚಪಾತಿಗೆ ಪನ್ನೀರ್ ಇತ್ತು, ಪನ್ನೀರ್ ಮಸಾಲ ಮಾಡೋಣ ಅಂತ ಇವತ್ತು ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ನಾನು ಹೇಗೆ ಪನ್ನೀರ್ ಮಸಾಲ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಪನ್ನೀರನ್ನ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಅದನ್ನು ನೀರಲ್ಲಿ ಹಾಕಿ 3 ಈರುಳ್ಳಿ, 2 ಟೊಮ್ಯಾಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು, ಈಗ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಸ್ವಲ್ಪ 1 2 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಗೋಡಂಬಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ನೀವು ಸ್ಪೈಸಸ್ ಹಾಕ್ಕೋಬೋದು, ಚಕ್ಕೆ ಲವಂಗ ಎಲ್ಲ. ನಾನು ಜಾಸ್ತಿ ಸ್ಪೈಸಸ್ ಹಾಕಲ್ಲ, ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಜಾಸ್ತಿ ಸ್ಪೈಸಸ್ ಹಾಕಿದ್ರೆ. ಅದಕ್ಕೆ 1 ಪೀಸ್ ಚಕ್ಕೆ ಲವಂಗ ಹಾಕಿದ್ದೀನಿ ಅಷ್ಟೇ, ಅದು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಎಲ್ಲ, ಹಾಗೆ ಫ್ರೈ ಮಾಡಿಕೊಂಡು ನಮ್ಮ ಮನೇಲಿ ಗೋಡಂಬಿ ಇತ್ತು ಅಂತ ಹಾಕ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಇಲ್ದಿದ್ದಾಗ ಸ್ವಲ್ಪ ಹುರ್ಗಡ್ಲೆನ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿಕೊಂಡ್ರೆ ಅದು ಇದೇ ಥರ ಬರುತ್ತೆ, ಇದೇ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಗೋಡಂಬಿ ಹಾಕಿದ್ರೆ ರಿಚ್ ಇರುತ್ತೆ ಅಂದ್ಬಿಟ್ಟು ಹಾಕ್ತೀವಿ ಅಷ್ಟೇ. ಇಲ್ಲ ಅಂದರೆ ಕಡಲೆ ಯೂಸ್ ಮಾಡ್ಕೋಬೋದು, ಹುರ್ಗಡ್ಲೆನ. ಈಗ ಮಿಕ್ಸಿ ಜಾರ್ಗೆ ಹಾಕಿ ಅದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ರುಬ್ಬಿ ಎತ್ತಿಟ್ಕೊಂಡು, ಈಗ ಮತ್ತೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಇದಕ್ಕೆ ಮತ್ತೆ ಚಕ್ಕೆ ಲವಂಗ ಮತ್ತು ಸ್ಪೈಸಸ್ ಎಲ್ಲ ಇರುತ್ತಲ್ಲ, ಕಸ್ತೂರಿ ಮೇಥಿ ಅದೆಲ್ಲ ಹಾಕ್ಕೋಬೋದು. ಅದೆಲ್ಲ ಹಾಕ್ತಾಯಿಲ್ಲ ನಾನು, ಸ್ವಲ್ಪ ಸಿಂಪಲಾಗೆ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ನೀವು ಹಾಕ್ಕೋಬೋದು. ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಫಸ್ಟೇ ಹಾಕಿದ್ವಲ್ಲ ಅಂತ ನಾನೇನು ಹಾಕೋಕ್ಕೆ ಹೋಗಲಿಲ್ಲ. ಈಗ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಏನಾದ್ರು ಇದ್ದರೆ ಫುಲ್ಲು ಸೀದೋಗಿ ಒಂಥರ ಆಗೋಗುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು, ಈಗೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲನೂ ಫ್ರೈ ಮಾಡಿಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕು ಅಂತ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೋಬೇಕು. ಅದು ಕುದಿ ಬರಬೇಕು.
ಮತ್ತೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಕರಗಿದ್ಮೇಲೆ ಪನ್ನೀರ್ ಏನು ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಅಚ್ಕಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕದು. ಆವಾಗ ಸ್ವಲ್ಪ ಉಪ್ಪು ಖಾರ ಹಿಡ್ದಂಗೆ ಆಗುತ್ತಲ್ವ, ಅದು ಸಪ್ಪೆ ಇರುತ್ತಲ್ವ ಪನ್ನೀರು. ಹಾಗಾಗಿ ಈಗೇನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಪನ್ನೀರನ್ನ. ಆಮೇಲೆ ಇದನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಒಂದು 5 ನಿಮಿಷ ಕುಕ್ ಮಾಡ್ಕೊಳ್ಳಿ, ಉಪ್ಪು ಖಾರ ಹಿಡಿಯುತ್ತೆ. ತುಂಬಾ ಚೆನ್ನಾಗಿತ್ತು. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ನೀವು ಯಾರು ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ಪುಟ್ಟದೊಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.